ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಇವತ್ತು ಏನು ವಿಡಿಯೋ ಮಾಡ್ತೀನಿ ಅಂದರೆ, ಈಗ ನಿಮಗೆ ಅಂದರೆ ಒಂದು ಸಂಜೆ ಅಥವಾ ಬೆಳಗ್ಗೆನೇ ಅಂತ ತಗೊಳ್ಳಿ. ಬೆಳಗ್ಗೆ ಒಂದು 10 ಗಂಟೆ 10:30 ಅಷ್ಟೊತ್ತಿಗೆ ನಮಗೆ ಸಂಜೆಗೆ ಬ್ಲೌಸ್ ಬೇಕು, ಹೊಲ್ದು ಕೊಡ್ತೀರಾ ಅಂತ ಹೇಳಿ ತಂದಾಗ ಕಸ್ಟಮರು ಅತಿ ಸ್ಪೀಡಾಗಿ ಅಂದರೆ ತುಂಬ ಬೇಗ ಅವ್ರ ಬ್ಲೌಸನ್ನು ಹಾಳು ಮಾಡದೇ ರೀತಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಎಷ್ಟು ಟೈಮಲ್ಲಿ ಸಹಿತ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಸಹಿತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ನಾನು ಲೈನಿಂಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸನ್ನು. ಇದನ್ನು ಯಾವ ರೀತಿ ಹೇಗೆ ಕಟ್ ಮಾಡಿದ್ರೆ ಸರಿ ಬರುತ್ತೆ ಅನ್ನೋದನ್ನು ಒಂದ್ಸಲಿ ನೋಡ್ಕೊಳ್ತಾ ಇದ್ದೀನಿ. ಆನೆ ಡಿಸೈನ್ ಇದೆ ಹಾಗಾಗಿ, ಮತ್ತು ಸ್ವಲ್ಪ ದಪ್ಪನೂ ಇದ್ದಾರೆ ಇವರು. ಹಾಗಾಗಿ ಫಸ್ಟು ನಾವು ಬಟ್ಟೆನ ನಮಗೆ ಹಿಡ್ಕೊಳ್ಳೋದು ಬರಬೇಕು. ಫಸ್ಟು ಬಟ್ಟೆ ನಾನು ನೋಡ್ಕೊಳ್ತೀನಿ, ಈ ಸೈಡಲ್ಲಿ ಇಟ್ಟರೆ ತೋಳಿಗೆ ಕರೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು. ನಂತರ ಫಸ್ಟು ನೀವು ಯಾವುದೇ ಬಟ್ಟೆ ತಗೊಳ್ಳಿ, ಫಸ್ಟ್ ಈ ರೀತಿ ಇಟ್ಟು ನೋಡಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟು ಒಂದು ಈ ಥರ ಚಾಪೀಸಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಕಡೆ ಉಳಿದಿರುತ್ತಲ್ವ, ಈ ಬಟ್ಟೆಗೆ ಆಗತ್ತಾ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಅನ್ನೋದನ್ನು ಸಹಿತ ನೋಡ್ಕೊಳ್ಳಿ. ನಾನು ಅದನ್ನು ಸಹಿತ ಈಗ ನೋಡ್ತಾ ಇದ್ದೀನಿ. ನಾನೀಗ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಲ್ಲ, ಲೈನಿಂಗನ್ನು ಕಟ್ ಮಾಡಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಲೈನಿಂಗನ್ನೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದ್ರೂ ಸಹಿತ ಲೈನಿಂಗಲ್ಲಿ ಕರೆಕ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಈಗ ಸಾಕಾಗತ್ತೆ. ಈ ಕಡೆ ಹೀಗಿಟ್ಟರೆ ನಾವು ಇಲ್ಲಿಗೆ ಸ್ಲೀವಿಗೆ ಮಾರ್ಕ್ ಹಾಕಿದ್ವಲ್ಲ, ಹೀಗಿಟ್ಟರೆ ಆನೆ ಅಡ್ಡ ಬರುತ್ತೆ. ಈ ರೀತಿ ಡಿಸೈನ್ಗಳು ಬಂದಾಗಲೂ ನಾವು ಯಾವ ರೀತಿ ಬಟ್ಟೆನ ನಾವು ಕರೆಕ್ಟ್ ಮಾಡಿ ಹೊಲಿಬೇಕು ಅನ್ನೋದು ಸಹಿತ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಈಗ ಆನೆ ಅನ್ನೋದು ಕರೆಕ್ಟಾಗಿ ಬರಬೇಕು, ಇದರಲ್ಲಿ ಆನೆ ಡಿಸೈನ್ ಇರೋದ್ರಿಂದ ನಾನೀಗ ಸ್ಲೀವಿಗೆ ಯಾವ ರೀತಿ ಮಾರ್ಕ್ ಹಾಕ್ತೆ ಅದನ್ನು ಕಟ್ ಮಾಡಿ ತಗೊಳ್ತೀನಿ. ಫಸ್ಟು ಬಟ್ಟೆ ನಮಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಬರ್ತಾ ಇರಬೇಕು. ಬಟ್ಟೆ ನಾವು ಯಾವುದೇ ಬಟ್ಟೆ ಕೊಟ್ಟರು ಸಹಿತ ಹಾಳು ಮಾಡ್ದೇ ಸ್ಟಿಚ್ ಮಾಡ್ತೀವಿ ಅನ್ನೋದು ನಮಗೆ ಒಂದು ಧೈರ್ಯ ಬರಬೇಕು. ನೋಡಿ, ನಾನು ಸ್ಲೀವು ಇದೆ ಅಲ್ವಾ, ಸ್ಲೀವು ಮೆಜರ್ಮೆಂಟ್ ಸ್ಲೀವಲ್ಲಿ ಇದ್ದಾಗೇ ಇದೆ. ನಾನು ಇದಕ್ಕೆ 1 ಇಂಚು ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಸ್ಲೀವನ್ನು ಇಟ್ಕೊಂಡು ಸ್ಲೀವನ್ನು ಕರೆಕ್ಟಾಗಿ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚನ್ನ ಮಾರ್ಜಿನಿಗಾಗಿ ಬಿಡಿ. ಇದು ಏನು ಬಟ್ಟೆನ ಅಟ್ಯಾಚ್ ಮಾಡೋದು ಬೇಡ, ಯಾಕಂದರೆ ಬಟ್ಟೆ ಜಾಸ್ತಿನೇ ಇದೆ. ನೋಡೋಣ, ಇವಾಗ ಒಂದ್ಸಲಿ ಮಡ್ಚಿಬಿಟ್ಟು ಸ್ಲೀವನ್ನು ನೀವು ಆದಷ್ಟು ಈ ರೀತಿ ಇಟ್ಕೊಂಡ್ಬಿಟ್ಟು 1 ಇಂಚ್ ಗ್ಯಾಪಲ್ಲಿ ಮೇಲೆ 1/4 ಇಂಚಿಗೆ ಸ್ಟಿಚಿಂಗಿಗೆ ಹೋಗುತ್ತೆ, ಕೆಳಗೆ 1/4 ಇಂಚ್. ಕರೆಕ್ಟಾಗಿ 1 ಇಂಚ್ ಬಿಟ್ಟರೆ ಸಾಕು. ನೀವು ಲೈನಿಂಗ್ ಬ್ಲೌಸ್ಗೆ ಕರೆಕ್ಟಾಗಿ ನೋಡಿ 2 ಇಂಚ್ ಇಲ್ಲಿ ಆಗಲೇ ಸಿಕ್ತು. ನಿಮಗೆ ಅಷ್ಟು ಕನ್ಫ್ಯೂಸ್ ಇದ್ದರೆ ಈ ರೀತಿ ಸ್ಲೀವನ್ನು ಉಲ್ಟಾ ಇಟ್ಕೊಂಡು ಸಹಿತ ನೋಡ್ಕೋಬೋದು. ನೋಡಿ, ಯಾವುದೇ ರೀತಿ ಬಟ್ಟೆ ಅಟ್ಯಾಚ್ ಮಾಡೋದು ಬೇಡ. ಈ ರೀತಿ 1 ಇಂಚಿಗೆ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕನ್ನು ಮಾಡಬೇಕು. ಇದಕ್ಕೆ ಬಟ್ಟೆ ಏನಾದರೂ ಅಟ್ಯಾಚ್ ಮಾಡಬೇಕು ಅಂದರೆ ನೀವು ಅಟ್ಯಾಚ್ ಮಾಡಿಕೊಂಡೇ ಸ್ಲೀವ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಸ್ಲೀವ್ ಕಟ್ಟಿಂಗ್ ಅನ್ನೋದು ಸರಿ ಬರುತ್ತೆ. ನೋಡಿ, ಈಗ ಸ್ಲೀವನ್ನು ನಾನು ಈಸಿಯಾಗಿ ಕಟ್ ಮಾಡಿಕೊಂಡೆ. ಇದು ಲೈನಿಂಗ್ ಬ್ಲೌಸು. ಈಗ ಇಲ್ಲಿಂದ 2.5 ಇಂಚು ಯಾವುದೇ ಥರ ಡಿಫ್ರೆನ್ಸ್ ಮಾಡಬಾರ್ದು. ಇಲ್ಲಿಂದ ತೊಗೊಂಬಂದು ಸ್ಲೀವಿನ ಇನ್ನೊಂದು ಶೇಪನ್ನು ಕಟ್ ಮಾಡಬೇಕು. ನೀವು ಇಲ್ಲಿ ಸಹಿತ ಏನು ಡಿಫ್ರೆನ್ಸ್ ಮಾಡಬಾರ್ದು, ಹಾಗೆ ಇಲ್ಲೂ ಸಹಿತ 2 ಇಂಚು ಏನು ಫಿಟ್ಟಿಂಗ್ ಮಾರ್ಕ್ ಬರುತ್ತಲ್ಲ, ಅಲ್ಲಿಂದ ನೀವು ಯಾವುದೇ ಥರ ಬಟನ್ ತೆಗಿಬಾರ್ದು. ಅದರಿಂದ ಆ ಕಡೆಯಲ್ಲಿ 2.25 ಇಂಚಿಗೆ ಈ ರೀತಿ ಒಂದು ಫ್ರಂಟ್ ಶೇಪನ್ನು ತೆಗಿಬೇಕಾಗತ್ತೆ. ನೀವು ಫ್ರಂಟ್ ಶೇಪನ್ನು ಇವಾಗ ತಗೊಬೋದು. ಕೆಲವರು ಸ್ಲೀವು ಲೈನಿಂಗ್ ಅಟ್ಯಾಚ್ ಆದ್ಮೇಲೆ ತಗೊಳ್ತಾರೆ. ಈ ರೀತಿ ನಾವು 2 ಸ್ಲೀವನ್ನು ಈ ರೀತಿ ಕಟ್ ಮಾಡೋದ್ರಿಂದ ಫ್ರಂಟ್ ಪಾರ್ಟನ್ನು ತಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಸ್ಲೀವ್ ರೆಡಿ ಆಯಿತು. ಈಗ ಮೇನ್ ಫ್ಯಾಬ್ರಿಕಲ್ಲಿ ನಮಗೆ ಮುಖ್ಯವಾಗಿ ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಿಗೆ ಬೇಕು. ನಾವು ಬ್ಯಾಕ್ ಪಾರ್ಟಲ್ಲಿ ಆನೆ ಅನ್ನೋದು ಇಲ್ಲಿ ಕರೆಕ್ಟಾಗಿ ಬರಬೇಕು, ಅದು ಉಲ್ಟಾ ಪಲ್ಟಾ ಬರಬಾರ್ದು. ಈ ರೀತಿ ಡಿಸೈನ್ ಕೊಟ್ಟಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋ ಸಮೇತ ತುಂಬ ಜನಕ್ಕೆ
ಕನ್ಫ್ಯೂಸ್ ಆಗಿ ಹೊಲ್ದು ಬಿಡ್ತಾರೆ. ಹೊಲ್ದಾದ್ರ ಮೇಲೆ ಕಸ್ಟಮರು ಹೀಗೆ ಹೊಲಿಬೇಕಿತ್ತು ಹಾಗೆ ಹೊಲಿಬೇಕಿತ್ತು ಅಂತೇಳಿ ಕೇಕ್ ಮಾಡ್ತಾರೆ. ನೋಡಿ ಸಾಕಾಗತ್ತೆ, ಫ್ರಂಟ್ ಪಾರ್ಟಿಗೂ ಸಾಕಾಗತ್ತೆ. ಫ್ರಂಟು ಬೇಕಿದ್ರೆ ಸ್ವಲ್ಪ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಬ್ಯಾಕಲ್ಲಿ ನೀವು ನೀಟಾಗಿ ಹೊಲಿರಿ ಮತ್ತು ಸ್ಲೀವಲ್ಲಿ ನೀಟಾಗಿ ಬರಬೇಕು. ನೋಡಿ ಈಗ ಸಾಕಾಗತ್ತೆ. ನಾವೀಗ ಏನು ಮಾಡ್ತೀನಿ ಅಂತ ಅಂದರೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದ್ಸಲಿ ನೋಡ್ಕೊಳ್ತೀನಿ ಕರೆಕ್ಟ್ ಆಗುತ್ತಾ ಅಂಥೇಳಿ. ಬಟ್ಟೆ ಈ ರೀತಿ ನಮಗೆ ತೊಂದರೆ, ಬಿಗಿನರ್ಸ್ ಈಗ ಕಲ್ತೋರಿಗೇನು ಅದು ಪ್ರಾಬ್ಲಮ್ ಅನ್ಸಲ್ಲ, ಬಿಗಿನರ್ಸರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿದ ತಕ್ಷಣ ಈ ಕಸ್ಟಮರ್ ಕೊಟ್ಟ ತಕ್ಷಣ ಇದು ಯಾವ ಥರಪ್ಪ ಕಟ್ ಮಾಡ್ಕೊಳ್ಳೋದು, ಹೇಗಪ್ಪ ಕಟ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಸಹಿತ ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿತಾಗ ಕನ್ಫ್ಯೂಸ್ ಆಗಿ ವಾಪಸ್ ಕೊಟ್ಟಿರೋದು ಇದೆ. ನಮಗೆ ಹೊಲಿತಾ ಹೊಲಿತಾ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡಿಕೊಂಡು, ಬೇಕಿದ್ರೆ ನಿಮ್ಗೆ ಇಲ್ಲಿ ಒಂದು ಗುಂಡ್ಪಿನ್ ಬೇಕಾದರೆ ಹಾಕೊಳ್ಳಿ. ಬಿಗಿನರ್ಸ್ ಗುಂಡ್ಪಿನ್ ಹಾಕೊಳ್ಳೋದು ಒಳ್ಳೆಯದು. ನಾನು ಹಾಗೇನೆ ಕಟ್ ಮಾಡ್ತೀನಿ. ಗುಂಡ್ಪಿನ್ ಬಿಗಿನರ್ಸ್ ಇದ್ದರೆ ಸ್ವಲ್ಪ ನೀವು ಹಾಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ ಈ ರೀತಿ ಅಂದರೆ ಈ ಸ್ಪೀಡಾಗಿ ಬೇಗನೆ ಹೊಲಿದ್ಬಿಟ್ಟು ಕೊಡಿ ಅಂತ ಹೇಳ್ತಾರಲ್ವಾ, ನೋಡ್ಕೊಳ್ಳಿ, ನೀಟಾಗಿ ನೋಡಿಕೊಂಡು ಕಟ್ಟಿಂಗನ್ನು ಮಾಡಿ. ನಾನು ಮೊನ್ನೆ ಬೇರೆ ಥರ ಸ್ಟಿಚ್ ಮಾಡೋದು ತೋರಿಸಿದ್ದೆ. ಬ್ಲೌಸ್ ಸ್ಟಿಚಿಂಗಲ್ಲಿ 2-3 ಥರ ಸ್ಟಿಚ್ ಮಾಡ್ಬೋದು. ನೋಡಿ ಇಲ್ಲಿ ಬಿಗಿನರ್ಸ್ ಏನಾದರೂ ಇದು ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಬೇಕಾದರೆ ನೀವು ಕಟ್ ಮಾಡಿ ತಗೊಬೋದು. ನಾನು ಇಲ್ಲಿಗೆ ಕಟ್ ಮಾಡ್ತೀನಿ. ಆದರೆ ಈಗ ಬಿಗಿನರ್ಸ್ ಏನಾದರೂ ಇದು ಬ್ಲೌಸ್ ಕಟ್ಟಿಂಗ್ ನೋಡ್ತಾ ಇದ್ದರೆ ಅವರು ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಸಹಿತ ಕಟ್ ಮಾಡಿ ತಗೊಬೋದು. ನೋಡಿ ಈಗ ಇದು ಎರಡರದ್ದು ಮಧ್ಯಕ್ಕೆ ಸೆಂಟ್ರು ಒಂದು ಈ ಥರ ಕಟಿಂಗ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಕರೆಕ್ಟಾಗಿ ಆ ಸೆಂಟ್ರಿಂದ ಸೆಂಟ್ರಿಗೆ ಹೊಲಿಬೋದು. ಬಿಗಿನರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಬಿಗಿನರ್ಸಿಗೆ ತುಂಬ ಬೇಗ ಬ್ಲೌಸ್ ಕೊಡಿ. ತುಂಬ ಜನ ಈ ಸ್ಟಾರ್ಟಿಂಗ್ ಕಲಿತಿದ್ದಾರೆ ಅಂದರೆ ಟೆಸ್ಟ್ ಮಾಡೋಕ್ಕೆ ಕೊಡೋದೇ ಜಾಸ್ತಿ. ಯಾಕಂದರೆ ಅವರು ಟೆಸ್ಟ್ ಮಾಡೋಕ್ಕೆ ಕೊಡ್ತಾರೆ, ಈ ಕಡೆಯಿಂದ ಪಾಪ ಬಿಗಿನರ್ಸ್ ತುಂಬ ಹೆದರುತ್ತಾರೆ ಹೇಗಾಗುತ್ತೋ ಏನಂತ. ನೋಡಿ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇದನ್ನೀಗ ಸ್ಟಿಚ್ ಮಾಡ್ಕೊಬೇಕು. ನಾನೀಗ ಬೇಗ ಸ್ಟಿಚ್ ಮಾಡುವಂಥ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಫುಲ್ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಈಗ ನಮಗೆ ಫ್ರಂಟಿಗೆ ಬಟ್ಟೆ ಬೇಕು. ಫ್ರಂಟ್ ಪಾರ್ಟು ಸಹಿತನೂ ನಾವು ಆನೆ ಇದರಲ್ಲಿರೋ ಆನೆ ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ನೋಡೋಣ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬರದೇ ಇದ್ದರೆ ಏನೂ ಟೆನ್ಷನ್ ಬೇಡ. ಫ್ರಂಟ್ ಅಲ್ವಾ, ಪರವಾಗಿಲ್ಲ, ಈ ರೀತಿ ಮಾಡ್ಕೊಬೋದು. ಇಲ್ಲ ಅಂತಂದರೆ ಬರಲಿಲ್ಲ, ಆನೆ ಕರೆಕ್ಟಾಗಿ ಬರಬೇಕು ಅಂತಂದರೆ ಈ ಪಾರ್ಟನ್ನು ನಾವು ಕಟ್ ಮಾಡಿ ತಕ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿದಾಗ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು 5 ನಿಮಿಷದಲ್ಲೇ ಇದನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಇದು ಬೆಲ್ಟ್ ಪಟ್ಟಿ. ಕರೆಕ್ಟಾಗಿ ನಾವು ಸ್ಪೀಡಾಗಿ ಕೊಡ್ತಾ ಇದನ್ನೆಲ್ಲದನ್ನು 1 by 1 ಹೊಲಿತಾ ಹೋಗ್ಬೋದು. ಅತಿ ಬೇಗವಾಗಿ ಹೊಲಿಬೋದು. ನೋಡಿ ಇದು ಬ್ಯಾಕ್ ಪಾರ್ಟು ನಿಮ್ಮ ಎದುರಿಗೆ ಕಟ್ ಮಾಡಿದ್ದೀನಿ. ಹಾಗೆ ಇದು ಫ್ರಂಟ್ ಪಾರ್ಟು. ಆನೆ ಸ್ವಲ್ಪ ಕರೆಕ್ಟಾಗಿ ಬರಲಿ ಅಂದ್ಬಿಟ್ಟು ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಟ್ಟಿದ್ದೀನಿ. ಬೇಗ ಸ್ಟಿಚ್ ಮಾಡ್ತಾ ಹೋಗೋಣ. ಈಗ ಇದು ಬೆಲ್ಟ್, ಇದು ಉಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿಗೆ ಇದನ್ನೆಲ್ಲ ಈ ರೀತಿ ನೀವು ಕಟ್ಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಇಂಟ್ರೆಸ್ಟು ಬರುತ್ತೆ ಬ್ಲೌಸ್ ಹೊಲಿಯೋಕ್ಕೆ. ಹಾಗೆ ಬೇಗನೂ ಸಹಿತ ಬ್ಲೌಸನ್ನು ಹೊಲಿಬೋದು. ನೋಡಿ ಈಗ ನಾನು ಬಟ್ಟೆನ ಹೊಲಿಯೋದಕ್ಕೆ ಶುರು ಮಾಡ್ತೀನಿ. 1 by 1 ಯಾವ ರೀತಿ ಕೊಡ್ತೀನಿ, ಬಟ್ಟೆನ ಎಷ್ಟು ಸ್ಪೀಡಾಗಿ ಹೊಲಿತೀನಿ ಅನ್ನೋದನ್ನು ನಾನು ಹೇಳ್ತೀನಿ. ನಾವು ಈ ಥರ ಒಂದು ಬ್ಲೌಸ್ ಫುಲ್ ರೆಡಿ ಮಾಡ್ಕೊಂಡ್ವಿ, ಏನಾದರೂ ಅಡುಗೆ ಮನೆಯಲ್ಲಿ ಕೆಲಸ ಇತ್ತು ಅಂತಂದರೆ ನೀವು ಅದನ್ನೆಲ್ಲ ಮುಗಿಸ್ಕೊಂಬಂದು ಇಷ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಏನಾದರೂ ಕೆಲಸ ಇತ್ತು ಅಂದರೆ ಮುಗಿಸ್ಕೊಂಬಂದು ಒಂದು ಅರ್ಧ ಗಂಟೆ ಟೈಮ್ ಇತ್ತು ಅಂತಂದರೆ ಇದನ್ನು ನೀವು ಹೊಲಿದು ಮುಗಿಸ್ಬೋದು, ಅಷ್ಟು ಸ್ಪೀಡಾಗಿ ಹೊಲಿಬೋದು. ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲೂ ಅಷ್ಟೇ ನಾನು ಈಗ ಯಾವ ರೀತಿ 1 by 1 ಕೊಡ್ತಾ ಹೋಗ್ತೀನಿ, 1 by 1 ಹೊಲಿತಾ ಹೋಗ್ತೀನಿ ಅಂತೇಳಿ ಸ್ಪೀಡಾಗಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಬಿಗಿನರ್ಸ್ ಟೈಲರಿಂಗ್ ಕಲಿತಾ ಇದ್ದೀರಾ, ನೀವು ಯೂಟ್ಯೂಬ್ ನೋಡಿ ಕಲಿತಿದ್ದೀರಾ ಅಂದರೆ ಈ ವಿಡಿಯೋನ ಮಿಸ್ ಮಾಡಬೇಡಿ, ಹಾಗೆ ನೋಡಿ ಎಲ್ಲರೂ.
ಫ್ರೆಂಡ್ಸ್, ನಾವೀಗ ಸ್ಟಿಚಿಂಗ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ನೋಡಿ, ಪಾರ್ಟ್ಸ್ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಒಂದು ಕಡೆಯಿಂದ ಎತ್ತಿಟ್ಕೊಳ್ಳೋಣ. ಹಾಗೆ ಈಗ ನಾನು ಫಸ್ಟ್ ಸ್ಲೀವನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಸ್ಲೀವನ್ನು ಬೇಕಾದರೂ ಸ್ಟಿಚ್ ಮಾಡ್ಬೋದು, ಬ್ಯಾಕ್ ಪಾರ್ಟ್ ಬೇಕಾದರೂ ಸ್ಟಿಚ್ ಮಾಡ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಮಾಡ್ಕೊಬೋದು. ನಾನೀಗ ಸ್ಲೀವನ್ನೇ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಜಾಯಿಂಟ್ ಕೊಡೋಕ್ಕಿರುತ್ತಲ್ವ, ಹಾಗಾಗಿ ಸ್ಲೀವನ್ನೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸ್ಟಿಚಿಂಗ್ ವಿಡಿಯೋನ ಮಿಸ್ ಮಾಡ್ಕೊಬೇಡಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಬೇಗ ನಿಮಗೆ ಕಸ್ಟಮರ್ಗೆ ಬ್ಲೌಸನ್ನು ಹೊಲ್ಕೊಡೋವಂಥ ಈಸಿ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಈ ರೀತಿ ನವಿಲು ಚಿತ್ರ ಆಗಿರ್ಬೋದು, ಆನೆ ಚಿತ್ರ ಆಗಿರ್ಬೋದು, ಮತ್ತು ಯಾವುದಾದ್ರೂ ಫ್ಲವರು ಅದು ಕರೆಕ್ಟಾಗಿ ಬರಬೇಕು ಅಂತ ಕಸ್ಟಮರ್ ಏನಾದರೂ ಹೇಳಿದರು ಅಂದರೆ ಬಿಗಿನರ್ಸ್ ಕಲಿತಾ ಇರೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು. ಅವರು ಈ ವಿಡಿಯೋನ ನೋಡಿ, ಮತ್ತು ಹಾಗೆ ನಮ್ಮ ಸ್ಟೂಡೆಂಟ್ ಎಲ್ಲ ಏನು ತಪ್ಪು ಮಾಡ್ತಾ ಇರ್ತಾರೆ ಅದು ನನಗೆ ನನ್ನ ವ್ಯೂವರ್ಸ್ಗೆ ಗೊತ್ತಾಗಲಿ, ಈ ರೀತಿ ಅವರಿಗೂ ಕನ್ಫ್ಯೂಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇರ್ತೀನಿ. ಹಾಗಾಗಿ ಯಾವುದೇ ವಿಡಿಯೋ ಸ್ಟಿಚಿಂಗ್ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು ಅಪ್ಲೋಡ್ ಮಾಡಿದಾಗ ನೋಡಿ ಮಿಸ್ ಮಾಡಿದೆ. ಯಾಕಂದರೆ ಎಷ್ಟೋ ಜನ ಅಲ್ಲಿ ಹತ್ತಿರದಲ್ಲಿ ಎಲ್ಲೂ ಟೈಲರಿಂಗ್ ಕಲಿಸೋರು ಇಲ್ಲದೇ ತುಂಬ ಕಷ್ಟಪಡ್ತಾ ಇರ್ತಾರೆ, ವೀಡಿಯೋಸನ್ನೇ ನೋಡಿಬಿಟ್ಟು ಕಲಿತಾ ಇರ್ತಾರೆ. ಹಾಗಾಗಿ ನಾನು ಅವರಿಗೋಸ್ಕರ ತುಂಬ ಡೀಟೇಲಾಗಿ ವಿಡಿಯೋನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಸ್ಲೀವನ್ನ ನಾರ್ಮಲ್ ಅಟ್ಯಾಚ್ ಮಾಡ್ಕೊಳ್ಳಿ. ನೀವು ಸ್ಲೀವ್ ಏನಾದರೂ ಕಟ್ ಪೀಸ್ ಎಲ್ಲ ತುಂಬ ಕೊಡೋದಿರುತ್ತಲ್ಲ, ಹಾಗಾಗಿ ಫಸ್ಟಿಗೆ ಸ್ಲೀವನ್ನು ಸ್ಟಿಚ್ ಮಾಡ್ಕೊಳ್ತಾರೆ ತುಂಬ ಜನ ಟೈಲರ್ಸು. ಇಲ್ಲ ಪರವಾಗಿಲ್ಲ, ಬಟ್ಟೆ ಎಲ್ಲ ಚೆನ್ನಾಗಿದೆ ಬ್ಲೌಸಲ್ಲಿ ಅಥವಾ ಲೈನಿಂಗಲ್ಲಿ ಅನ್ನೋರು ಲಾಸ್ಟಲ್ಲಿ ಸಹಿತ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಬೋದು. ಬಟ್ಟೆ ಏನಾದರೂ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಸ್ಲೀವನ್ನು ಫಸ್ಟಿಗೆ ಅಟ್ಯಾಚ್ ಮಾಡ್ಕೊಬೋದು. ನಾನು ಸ್ಲೀವನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ಫ್ರಂಟು ಬ್ಯಾಕು ಎಲ್ಲ ರೆಡಿ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ಆದಷ್ಟು ಬ್ಲೌಸನ್ನು ನಾನು ಒಂದು 30 ನಿಮಿಷದಲ್ಲೇ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ನಿಮಗೂ ಸಹಿತ ಅಷ್ಟು ಬೇಗನೆ ನಾನು ಈ ರೀತಿ ಈಗ ಸ್ಟಿಚ್ ಮಾಡ್ತಿರೋ ಬ್ಲೌಸು ನನಗೆ 20 ನಿಮಿಷದಲ್ಲಿ ಸ್ಟಿಚ್ ಮಾಡ್ತೀನಿ. ಆದರೆ ನಾನು ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಕೊಟ್ಟೆ ಅಲ್ಲ ಫಸ್ಟಿಗೆ, ಹಾಗಾಗಿ ಒಂದು 30ರಿಂದ 40 ನಿಮಿಷ ಆಗಿದೆ ಈ ಬ್ಲೌಸಿಗೆ. ನಾವು ನಾರ್ಮಲ್ ತಲೆ ಬಗ್ಸ್ಬಿಟ್ಟು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ 20 ನಿಮಿಷ ಸಾಕು. ಅದು ಏನು ಡಿಸೈನ್ ಇರಲ್ಲ, ಕಾಟನ್ ಬ್ಲೌಸ್ ಆಗಿರೋದ್ರಿಂದ ಪ್ಯಾಚ್ ತುಂಬ ಕೊಡೋದಿಲ್ಲ ಅಂದಾಗ ನಾವು ಆರಾಮಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಮೊನ್ನೆ ಹಾಕಿದ ವಿಡಿಯೋದಲ್ಲಿ ನಾನು ಲೈನಿಂಗ್ ಮೇಲೆ ಲೈನಿಂಗನ್ನು ಕಟ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕನ್ನು ಯಾವುದೇ ರೀತಿ ಕಟ್ ಮಾಡ್ದೇ ಇಟ್ಬಿಟ್ಟು ಸ್ಟಿಚ್ ಮಾಡಿದೆ. ಇವತ್ತು ನಾನು ಕರೆಕ್ಟು ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಮೆಥಡ್ ತುಂಬ ಈಸಿ ಆಗಿದೆ. ನೀವು ಆ ಮೆಥಡನ್ನು ಕಲ್ತಾದ್ರ ಮೇಲೆ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ನಾನು ಮೊನ್ನೆ ತೋರಿಸಿರೋ ವಿಡಿಯೋದಲ್ಲಿ ಏನು ಅಂತಂದರೆ ಬಿಗಿನರ್ಸ್ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಯಾಕಂದರೆ ಲೈನಿಂಗ್ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನೋಡಿದಾಗ ಒಂದು ಐಡಿಯಾಸ್ ಬರುತ್ತೆ. ನೀವು ಟೈಲರಿಂಗ್ ಮಾಡ್ತಿರೋ ಮಿಷನ್ ಮೇಲೆ ಅಲ್ದಿದ್ರೂ ಕೆಳಗೆ ನೆಲದ ಮೇಲೆ ನೀವು ಕಟ್ ಮಾಡಿರೋವಂಥ ಲೈನಿಂಗ್ ಪೀಸು ಅಥವಾ ಮೇನ್ ಫ್ಯಾಬ್ರಿಕ್ ಬಟ್ಟೆನ ನೀವು ಇಟ್ಬಿಟ್ಟು ನೋಡ್ಕೊಬೋದು. ನಂತರ ನಿಮಗೆ ಅದು ಕರೆಕ್ಟ್ ಅನಿಸ್ತು ಅಂದಾಗ ಕಟ್ಟಿಂಗ್ ಮಾಡಬೇಕು. ಫಸ್ಟಿಗೆ ನೀವು ಕಟ್ಟಿಂಗ್ ಮಾಡಿ ಮತ್ತು ಬಟ್ಟೆ ಹಾಳಾದರೆ ಸೇಮ್ ಫ್ಯಾಬ್ರಿಕ್ ಸಿಗದೇನೂ ಇರ್ಬೋದು ನೀವು ತಂದುಕೊಡೋದಕ್ಕೆ. ಮತ್ತು ನಾವೀಗ ಒಂದು ಬ್ಲೌಸ್ ಹೊಲಿತೀವಿ ಅಂತಂದರೆ ಆ ಕೆಲಸನ ಲಾಸ್ ಮಾಡ್ಕೊಬಾರ್ದು, ಅದರಿಂದ ನಮಗೆ ಲಾಭ ಆಗಬೇಕು ಬಿಟ್ಟರೆ ಲಾಸ್ ಆಗಬಾರ್ದು. ಹಾಗಾಗಿ ನಾನು ಹೇಳ್ತೀನಿ, ಒಂದು ನೀವು ಸ್ಟಿಚಿಂಗ್ ಆದ್ರೂ ಸ್ಟಿಚಿಂಗ್ ಒಂದು ಸ್ವಲ್ಪ ಮಾಡಿದ್ರೂ ತಪ್ಪಾದ್ರೂ ಸ್ಟಿಚಿಂಗ್ ಬಿಚ್ಬೋದು. ಆದರೆ ಕಟ್ಟಿಂಗ್ ಆದಮೇಲೆ ತಪ್ಪಾದರೆ ಮಾತ್ರ ಏನು ಮಾಡೋದಕ್ಕೂ ಬರೋದಿಲ್ಲ. ಹಾಗಾಗಿ ನಾನು ತುಂಬ ಜನಕ್ಕೆ ಹೇಳೋದೇನು ಅಂದರೆ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದು 2 ಸರಿ ಯೋಚನೆ ಮಾಡಿ, ನಾನು ಹಾಕಿರೋ ಮಾರ್ಕು ಸರಿ ಇದೆಯಾ, ನಾನು ಬಟ್ಟೆ ಇಟ್ಕೊಂಡಿರೋದು ಕರೆಕ್ಟ್ ಇದೆಯಾ, ನಾನೀಗ ಕಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನೀವು 2 ಅಲ್ಲ 3 ಸರಿ ಯೋಚನೆ ಮಾಡಿ ಕಟ್ ಮಾಡಿ. ಆ ರೀತಿ ನೀವು ಸ್ವಲ್ಪ ಕಟ್ಟಿಂಗಿಗೆ ಟೈಮ್ ಕೊಟ್ಟಾಗ ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಕಟ್ಟಿಂಗನ್ನು ನೀವು ಅರ್ಜೆಂಟಾಗಿ ಮತ್ತು ಮೊಬೈಲ್ ನೋಡ್ತಾ ಮತ್ತು ಇನ್ಯಾವುದೋ ಟೆನ್ಷನಲ್ಲಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ತಪ್ಪನ್ನು ಮಾಡಬೇಡಿ. ನೀವು ಕಟ್ಟಿಂಗಿಗೆ ಸ್ವಲ್ಪ ಸ್ಟಿಚಿಂಗ್ ಅನ್ನೋದು ಬೇಗ ಮಾಡ್ಬೋದು, 40 ನಿಮಿಷದಲ್ಲಿ ಸ್ಟಿಚಿಂಗ್ ಮಾಡ್ಬೋದು. ಹಾಗೆ ನಾನು ಮೊನ್ನೆ ತುಂಬ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಯಾವ ರೀತಿ ಒಂದು ಇಂಟ್ರೆಸ್ಟ್ ಬರಬೇಕು, ಮತ್ತು ನಮಗೆ ಸ್ಟಿಚಿಂಗ್ ಪ್ರತಿದಿನ ಇರುತ್ತೆ. ನಾನೇ ಫ್ರೆಂಡ್ಸ್ 2 ದಿನ ಟೂರಿಂದ ಗೊಂದಲದಲ್ಲಿ ಇದ್ದಿದ್ದರಿಂದ ಈಗ ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಕೂರೋಕ್ಕೆ 1 ದಿವಸ ಅಲ್ಲ 2 ದಿವಸನೂ ಮನಸ್ಸಾಗಿಲ್ಲ. ಆದರೆ ನಾವು ಮತ್ತೆ ಆ ಇಂಟ್ರೆಸ್ಟ್ ಬರ್ಸ್ಕೊಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಾವು ಫಸ್ಟು ನಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅಂದರೆ ಕಟ್ಟಿಂಗ್ ಮಾಡೋದಕ್ಕೆ ಇಷ್ಟ ಇದೆಯೋ ಇಲ್ವಾ ಸ್ಟಿಚಿಂಗ್ ಮಾಡೋಕ್ಕೆ ಇಷ್ಟ ಇದೆಯೋ ಅದನ್ನು ಫಸ್ಟ್ ನೋಡ್ಕೊಬೇಕು, ಅದರಿಂದ ಸ್ಟಾರ್ಟ್ ಮಾಡಬೇಕು. ಇಷ್ಟ ಇಲ್ದಿರೋದ್ರಿಂದ ಸ್ಟಾರ್ಟ್ ಮಾಡಬಾರ್ದು. ಅಂದರೆ ಕೆಲವು ಸರಿ ಡಿಸೈನ್ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇರಲ್ಲ. ಫಸ್ಟಿಗೆ ಈಗ ನಾವು ಊರಿಗೆ ಹೋಗಿ ಬಂದಿರಲಿ, ಒಂದಿರು ಟೂರಿಗೆ ಹೋಗಿ ಬಂದಿರಲಿ, 2-3 ದಿವಸ ಬಟ್ಟೆ ಹೊಲಿಯೋದಕ್ಕೆ ಗ್ಯಾಪ್ ಕೊಟ್ಟಿರಲಿ, ನಮಗೆ ಬ್ಲೌಸ್ ಹೊಲಿಯೋದಕ್ಕೆ ಒಂಥರ ಮನಸ್ಸು ಬರೋದಿಲ್ಲ. ಆಗ ನಾವು ಏನು ಮಾಡಬೇಕು ಅಂದರೆ ನಮಗೆ ಯಾವುದು ಇಷ್ಟ ಸ್ಟಿಚ್ ಮಾಡೋದಕ್ಕೆ ಅದನ್ನು ಸ್ಟಿಚ್ ಮಾಡಬೇಕು. ನಂತರದಲ್ಲಿ ನಮಗೆ ಬರ್ತಾ ಮತ್ತೆ ಅದೇ ನಾವು ಪ್ರತಿದಿನ ಯಾವ ರೀತಿ ಕೆಲಸ ಮಾಡ್ತಾ ಇರ್ತೀವೋ ಅದೇ ರೀತಿ ಮನಸ್ಸು ಬರುತ್ತೆ. ನಾವೀಗ
ಎಲ್ಲಿಗೋ ಒಂದು ಊರಿಗೆ ಹೋದ್ವಿ, ಇಲ್ಲ ಒಂದು ಮದುವೆ ಫಂಕ್ಷನಿಗೋ, ಒಂದು ಟೂರಿಗೋ, ಇಲ್ಲ ಒನ್ ಡೇ ಎಲ್ಲೋ ಒಂದು ಊರಿಗೆ ಹೋಗಿ ಬಂದ್ವಿ ಅಂದಾಗ ಮರುದಿನ ನಮಗೆ ದಿನ ಮಾಡ್ತಾ ಇರೋ ಕೆಲಸ ಆದ್ರೂ ಸಹಿತ ಇಂಟ್ರೆಸ್ಟ್ ಬರೋದಿಲ್ಲ. ಹೊಲಿದ್ರೆ ಆಯಿತು ಅಂತೇಳ್ಬಿಟ್ಟು ನಾವು ಮನೆ ಕೆಲಸನೇ ಮಾಡ್ತಾ ಇರ್ತೀವಿ, ಇನ್ನೇನೋ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಬ್ಯಾಕ್ ಪಾರ್ಟ್ ರೆಡಿ ಆದಮೇಲೆ ನೋಡಿ, ನಾನು ನೋಡ್ತಾ ಇದ್ದೀನಲ್ವ ಬ್ಯಾಕಲ್ಲಿ ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಕ್ ಪಾರ್ಟ್ ರೆಡಿ ಆದ ತಕ್ಷಣ ಒಂದ್ಸಲಿ ನೀವು ಅಳತೆ ಬ್ಲೌಸ್ ಆಗಿರ್ಬೋದು ಅಥವಾ ನೀವು ಬಾಡಿ ಉದ್ದ ತಗೊಂಡಿರ್ತೀರಲ್ಲ ಅದನ್ನು ಒಂದ್ಸತಿ ನೋಡಿಕೊಂಡು ಫ್ರಂಟ್ ಪಾರ್ಟನ್ನು ರೆಡಿ ಮಾಡಿ, ಹಾಗೆ ಪಟ್ಟಿಯನ್ನು ರೆಡಿ ಮಾಡಿ. ಎಷ್ಟೋ ನಮ್ಮ ಸ್ಟೂಡೆಂಟು ನಾನು ಗಮನಿಸಿದಾಗ ಗೊತ್ತಾಗಿರೋದು ಹಾಗೆಯೇ, ಬ್ಯಾಕಲ್ಲಿ ಅವರು ಅಬ್ಸರ್ವ್ ಮಾಡೋದೇ ಇಲ್ಲ. ಸ್ಟಿಚ್ಚೆಲ್ಲ ಆದಮೇಲೆ ಉದ್ದ ಮತ್ತು ಗಿಡ್ಡ ಬಂದಾಗ ಅದನ್ನು ಏನೂ ಮಾಡೋದಕ್ಕಾಗಲ್ಲ. ಫ್ರೆಂಡ್ಸ್, ಈಗ ನಾನು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಫ್ರಂಟ್ ಪಾರ್ಟು ಈ ವಿಡಿಯೋದಲ್ಲಿ ನಾನು ಫ್ರಂಟ್ ಕಟ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿಯೂ ಸಹಿತ ಮಾಡ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡನ್ನು ಫಾಲೋ ಮಾಡಿ. ನಾನು ಒಂದೊಂದು ವಿಡಿಯೋದಲ್ಲೂ ನಿಮಗೆ ಹೊಸದು ಅಥವಾ ಬೇರೆ ಬೇರೆ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಸ್ವಲ್ಪ ಕಲಿತಾ ಹೋದಂಗೆನೂ ಅದನ್ನು ಫಾಲೋ ಮಾಡ್ಕೊಬೋದು. ಆದರೆ ಏನು ಅಂತಂದರೆ, ಕೆಲವು ಸರಿ ಈ ರೀತಿ ಕಾಟನ್ ಪೀಸಲ್ಲಿ ಏನಾದರೂ ಚಿತ್ರಗಳನ್ನು ಕೊಟ್ಟಾಗ ಅದನ್ನು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಸ್ಲೀವು ಮತ್ತು ಬ್ಯಾಕಲ್ಲಿ. ಫ್ರಂಟಲ್ಲಾದರೂ ಅಷ್ಟು ಪರವಾಗಿಲ್ಲ, ಆದರೆ ತುಂಬ ಎದ್ದು ಕಾಣುವಂಥ ಡಿಸೈನ್ಸ್ ಏನಾದರೂ ಇದ್ದರೆ ನೀವು ಅದನ್ನು ಸಹಿತ ಸರಿ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ನೀವು ಈ ರೀತಿ ಏನಾದರೂ ಫ್ಲವರು ಅಥವಾ ಆನೆ ಡಿಸೈನ್ ಈ ರೀತಿ ಏನಾದರೂ ಬ್ಲೌಸ್ ಪೀಸನ್ನು ಕೊಟ್ಟಾಗ, ಬ್ಲೌಸ್ ಪೀಸ್ 1 ಮೀಟರ್ ಅಂತೂ ಇರಬೇಕು. ಕಡಿಮೆ ಇದ್ದರೆ ಕರೆಕ್ಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಬರಲ್ಲ. ಆನೆನ ಉಲ್ಟಾ ಅಥವಾ ನವಿಲು ಆ ರೀತಿ ಉಲ್ಟಾ ಏನಾದರೂ ನಾವು ಸ್ಟಿಚ್ ಮಾಡಿದ್ವಿ ಅಂದರೆ ಕಸ್ಟಮರು ಕೆಲವರು ಕೇಳಲ್ಲ, ಕೆಲವರು ಕಿರಿಕ್ ಮಾಡ್ತಾರೆ. ಅವರು ವೇರ್ ಮಾಡಿದಾಗ ಹಾಕೊಂಡಾಗ ಬೇರೆಯವರು ಕೇಳಿದಾಗೂ ಸಹಿತ ಬಂದು ಕಿರಿಕ್ ಮಾಡ್ಬೋದು. ಹಾಗಾಗಿ ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಪೀಸ್ ಕೊಟ್ಟಾಗ ನೀವು ನೋಡಿಕೊಂಡು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ. ಈಗ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಕಲಿತವರು ತುಂಬ ಹೆದರ್ತಾ ಇರ್ತಾರೆ ಕಟ್ಟಿಂಗ್ ಮಾಡೋದಕ್ಕೆ. ಯಾಕಂದರೆ ಎಲ್ಲಿ ಏನಾದರೂ ನಾವು ಹಾಳು ಮಾಡಿಬಿಟ್ರೆ ಬ್ಲೌಸು ಬೇರೆಯವ್ರದ್ದು ಅಂತ ಹೇಳ್ಬಿಟ್ಟು ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ನೀವು ಈ ರೀತಿ ಲೈನಿಂಗನ್ನು ಕಟ್ ಮಾಡಿಬಿಟ್ಟು ಇಟ್ಟು ನೋಡಿ ನಂತರ ನೀವು ಸ್ಟಿಚಿಂಗನ್ನು ಮಾಡಿ, ಆಗ ಕರೆಕ್ಟಾಗಿ ಬರುತ್ತೆ. ಆದರೆ ನಾನು ಎಲ್ಲ ಟೈಲರ್ಸಿಗೂ ಏನು ಹೇಳ್ತೀನಿ ಅಂದರೆ, ನೀವು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಹೆದರಬೇಡಿ. ಫಸ್ಟು ನಿಮ್ಮ ಬ್ಲೌಸ್ಗಳು ಹಾಗೆ ನಿಮ್ಮ ಸಂಬಂಧಿಕರು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ, ನಂತರ ನೀವು ಕಸ್ಟಮರ್ ಬ್ಲೌಸನ್ನು ತಗೊಂಡು ಸ್ಟಿಚ್ ಮಾಡಿ, ಚೆನ್ನಾಗಿ ಬಂದೇ ಬರುತ್ತೆ. ಮತ್ತು ನಾನೀಗ ಬಿಗಿನರ್ಸಿಗೆ ಏನೊಂದು ಟಿಪ್ಸ್ ಕೊಡೋದು ಅಂದರೆ, ನೀವು ಬ್ಲೌಸನ್ನು ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡ್ತಿದ್ದೀರಾ ಅಂತಂದರೆ ತುಂಬ ಅರ್ಜೆಂಟ್ ಅಥವಾ ಹರಿಬರಿ ಮಾಡಿಕೊಂಡು ಸ್ಟಿಚಿಂಗು ಕಟ್ಟಿಂಗು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ಕೊಡಿ. ನೀವು ಕರೆಕ್ಟಾಗಿ ಟೈಮ್ ಕೊಟ್ಟು ಹೊಲಿದಾಗ ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಹಾಗೆ ನೀವು ಫಸ್ಟ್ ಕಸ್ಟಮರ್ ಏನಾದರೂ ಬಟ್ಟೆ ಕೊಟ್ಟಾಗ ನೀವು ಕರೆಕ್ಟಾಗಿ ಹೊಲ್ಕೊಟ್ರಿ ಅಂದರೆ ಅವರು ಒಂದು 4 ಜನ ಕೇಳ್ತಾರೆ. ಹಾಗೆ ನೀವು ಹೇಳಿದಷ್ಟು ಅಮೌಂಟನ್ನು ಸಹ ಕೊಡ್ತಾರೆ. ಅವ್ರ ಮೈಂಡಲ್ಲಿ ಬರುತ್ತೆ, ಇವರು ಚೆನ್ನಾಗಿ ಹೊಲಿತಾರೆ ಅಂತ ಒಂದ್ಸಲಿ ಅವ್ರ ಮೈಂಡಲ್ಲಿ ಬಂತು ಅಂದರೆ, ನೀವು ಅಕಸ್ಮಾತ್ ಮತ್ತೆ ಯಾವ್ದಾದ್ರು ಬ್ಲೌಸಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಅವ್ರು ಅದನ್ನು ನೆಗ್ಲೆಕ್ಟ್ ಮಾಡಲ್ಲ, ಕೊಡ್ತಾರೆ ನಿಮಗೆ ಬಟ್ಟೆ. ಅದೇ ನೀವು ಸ್ಟಾರ್ಟಿಂಗಲ್ಲಿ ಅವರು ಬಟ್ಟೆ ಕೊಟ್ಟಾಗ ಏನಾದರೂ ಸ್ಟಿಚಿಂಗಲ್ಲಿ ನೀವು ವ್ಯತ್ಯಾಸ ಮಾಡಿದ್ರಿ ಅಂದರೆ ಅವ್ರ ಮೈಂಡ್ ಸೆಟ್ಟಲ್ಲಿ ಅದೇ ಉಳ್ಕೊಂಬಿಡತ್ತೆ. ಅವರು ಮತ್ತೆ ನೀವು ತಪ್ಪು ಮಾಡದಿದ್ರೂ ಸಹಿತ, ಇಲ್ಲ ಇಲ್ಲಿ ಯಾಕೋ ಬ್ಲೌಸು ಸರಿ ಆಗ್ತಾ ಇಲ್ಲ, ಸ್ವಲ್ಪ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತೇಳಿ ಕಿರಿಕ್ ಮಾಡೇ ಮಾಡ್ತಾರೆ. ಅದರಿಂದ ನೀವು ಫಸ್ಟ್ ಟೈಮಲ್ಲಿ ಯಾವ ಕಸ್ಟಮರ್ ಬಟ್ಟೆ ಕೊಟ್ಟರು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಸ್ಟಿಚ್ ಮಾಡಿ. ನೋಡಿ, ಫ್ರಂಟಲ್ಲಿ ನಾನು ಟಕ್ಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಟಕ್ಸ್ ಪಾಯಿಂಟ್ ಮಾಡಿರೋದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಈ ವಿಡಿಯೋದಲ್ಲಿ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಟಕ್ಸನ್ನು ಹಿಡಿತಾ ಇದ್ದೀನಿ. ಟಕ್ಸಿಗೆ ನೀವು 2 ಸ್ಟಿಚ್ಚನ್ನು ಹಾಕಿ. ಫ್ರಂಟ್ ಟಕ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕಪ್ಸು ಮುಂದ್ಗಡೆ ಕರೆಕ್ಟಾಗಿ ಕೂರಬೇಕು ಅಂದರೆ ಟಕ್ಸನ್ನು ನೀವು ಕರೆಕ್ಟಾಗಿ ಹಿಡಿಬೇಕಾಗತ್ತೆ. ಟಕ್ಸಿಂದನೇ ಮುಂದ್ಗಡೆ ಕಪ್ಸು ಅಥವಾ ಬ್ಲೌಸು ಕೂರೋ ಅಂಥದ್ದಿರುತ್ತೆ. ಹೇಗಾದರೆ ಹಾಗೆ ಹಿಡಿದ್ರೆ, ಟಕ್ಸನ್ನು ಹಿಡಿದ್ರೆ ಬ್ಲೌಸು ನೀಟಾಗಿ ಕೂರೋದಿಲ್ಲ. ನೀವು ತುಂಬ ಜನಕ್ಕೆ ಬ್ಲೌಸ್ ನೀಟಾಗಿ ಕೂರೋದಿಲ್ಲ ಅಂತಂದರೆ ನೀವು ಪ್ರಿನ್ಸ್ ಕಟ್ ಥರ ಟಕ್ಸನ್ನು ಕೊಡ್ಬೋದು. ಪ್ರಿನ್ಸ್ ಕಟ್ ಮಾಡಬೇಡಿ, ಟಕ್ಸನ್ನು ಹಿಡೀರಿ, ಅದು ನೀಟಾಗಿ ಸ್ವಲ್ಪ ಕೂರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಟಕ್ಸಿಗೂ ನಾನು 2 ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೀವು ಸಹಿತ 2 ಸ್ಟಿಚ್ಚನ್ನು ಹಾಕಿ. ಸಿಂಗಲ್ ಸ್ಟಿಚ್ ಹಾಕ್ತೀವಿ ಅನ್ನೋರು ಗಂಟನ್ನು ಹಾಕೋದು ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ, ನೀವೆಲ್ಲ ಟೈಲರಿಂಗ್ ಕೆಲಸನೇ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ನೀವೆಲ್ಲ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನಾನು ಹೇಳಿರೋ ಥರನೇ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗು ಟಿಪ್ಸನ್ನು ಫಾಲೋ ಮಾಡ್ತೀರಾ ಅಂತಲೂ ನನಗೆ
ಕಮೆಂಟ್ ಮಾಡಿ. ನೋಡಿ ಇದು ಬೆಲ್ಟ್ ಪಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಟ್ ಪಟ್ಟಿನ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ನಾನು 1:20 ನಿಮಿಷಕ್ಕೆ 2 ಬ್ಲೌಸು ಈ ರೀತಿದೆ ಸ್ಟಿಚ್ ಮಾಡಿದೆ. ಇದೇ ಅಳತೆದು, ಹಾಗೆ ಇದೇ ಸೇಮ್ ಮೆಜರ್ಮೆಂಟದ್ದೇ ನಾನು 2 ಬ್ಲೌಸ್ ಸ್ಟಿಚ್ ಮಾಡಿದೆ. ಹೇಗಂದರೆ 2 ಬ್ಲೌಸು ಒಟ್ಟಿಗೆ ಕಟ್ಟಿಂಗ್ ಮಾಡಿ ಹಾಗೆ ಬ್ಲೌಸನ್ನು ಸ್ಟಿಚ್ ಮಾಡಿದೆ. ಇದೇ ರೀತಿ ನಾನು ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ತಾ ಇರ್ತೀನಿ. ನಾವು ಸ್ಮಾರ್ಟಾಗಿ ಕೆಲಸ ಮಾಡಿ ಜಾಸ್ತಿ ದುಡ್ಡನ್ನು ಗಳಿಸ್ಬೇಕಾಗತ್ತೆ. ತುಂಬ ಕಷ್ಟಪಟ್ಟು ದಿನ ಇಡೀ ನನ್ನ ಸ್ಟಿಚಿಂಗ್ ವಿಡಿಯೋದಲ್ಲಿ ಬೆಲ್ಟ್ ಪಟ್ಟಿನ ಬೇರೆ ಬೇರೆ ಥರ ಕೊಡೋದನ್ನು ಹೇಳ್ಕೊಟ್ಟಿದ್ದೀನಿ. ಇದು ಒಂಥರ ಟೈಪಲ್ಲಿ ನೀವು ಈ ರೀತಿ ಬೇಕಾದರೂ ಟಿಪ್ಸನ್ನು ಫಾಲೋ ಮಾಡ್ಬೋದು. ನಾವು ಒಂದೇ ಥರ ಸ್ಟಿಚ್ ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಬೇರೆ ಟೈಪಲ್ಲಿ ಸ್ಟಿಚಿಂಗ್ ಮಾಡಿದಾಗ ನಮಗೆ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ದಿನ ಒಂದೇ ರೀತಿ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಸ್ಟಿಚಿಂಗಲ್ಲೂ ಇಂಟ್ರೆಸ್ಟ್ ಹೋಗುತ್ತೆ. ನಿಮಗೆ ಬ್ಲೌಸ್ ಹೊಲಿದು ಬೇಜಾರು ಅನ್ನಿಸ್ತು ಅಂದರೆ 1-2 ದಿನ ಡ್ರೆಸ್ಸನ್ನು ಸ್ಟಿಚ್ ಮಾಡಿ ಬೇಜಾರಾಯಿತು ಅಂದರೆ ಗೌನು, ಲಂಗ ಬ್ಲೌಸು ಈ ರೀತಿ ಚೇಂಜಸ್ ಮಾಡಿ ಸ್ಟಿಚಿಂಗ್ ಮಾಡಿ. ಆಗ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಯಾವಾಗಲೂ ಬ್ಲೌಸೇ ಹೊಲಿತಾ ಇರೋದು, ಯಾವಾಗಲೂ ಡಿಸೈನರ್ ಬ್ಲೌಸೇ ಹೊಲಿತಾ ಇರೋದು ಮಾಡಿದಾಗ ಸ್ವಲ್ಪ ಇಂಟ್ರೆಸ್ಟ್ ಹೋಗ್ಬೋದು. ಈ ಮೆಥಡನ್ನೆಲ್ಲ ಫಾಲೋ ಮಾಡಿ ಸ್ಟಿಚಿಂಗ್ ಮಾಡಿ ತುಂಬ ಬೇಗನೆ ಕ್ವಿಕ್ಕಾಗಿ ನೀವು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು. ನೋಡಿ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಈಗ ಶೋಲ್ಡರ್ ಜಾಯಿಂಟ್ ಮಾಡಿ ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಮಾಡೋಣ. ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಮಾಡಿಬಿಟ್ಟು ಸ್ಲೀವನ್ನು ಹಚ್ಚಿ ಫಿಟ್ಟಿಂಗ್ ಮಾಡಿದ್ರೆ ಆಯಿತು. ಇದೇ ಸೇಮ್ ಮೆಜರ್ಮೆಂಟಲ್ಲಿ 2 ಬ್ಲೌಸನ್ನು ಕಟ್ ಮಾಡಿದ್ದೀನಿ. ನಿಮಗೆ 1 ಬ್ಲೌಸಿಂದು ಸ್ಟಿಚಿಂಗ್ ತೋರಿಸಿದ್ದೀನಿ ಫ್ರೆಂಡ್ಸ್. ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಸ್ಪೀಡ್ ಆಯಿತು ಗೊತ್ತಾಗಲಿಲ್ಲ ಅಂದರೆ ನಾನು ಇನ್ನು 1 ಬ್ಲೌಸನ್ನು ಪಾರ್ಟ್ ಮಾಡಿ ನಿಮಗೆ ಹೇಳ್ಕೊಡೋದಾ ಅಂಥೇಳಿ ನಾನು ಕೇಳ್ತಾ ಇದ್ದೀನಿ. ಆ ರೀತಿ ಹೇಳ್ಬೋದಾ? ನಿಮಗೆ ಆ ರೀತಿ ಇಷ್ಟ ಆಗುತ್ತಾ? ಒಂದೇ ಬ್ಲೌಸನ್ನೇ ಪಾರ್ಟ್ ಮಾಡಿ ಹೇಳಿದ್ರೆ ಏನು ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಜನ ಆಯಿತು ನಮ್ಗೆ ಆ ರೀತಿ ಪಾರ್ಟ್ ಮಾಡಿ ಹಾಕಿ ಅಂತ ಅಂದರೆ ನಾನು ಆ ವಿಡಿಯೋನ ಹಾಕ್ತೀನಿ. ನೋಡಿ ಹುಕ್ಸ್ ಪಟ್ಟಿಗೆ 3 ಇಂಚು, ರಿಂಗ್ ಪಟ್ಟಿಗೆ 4 ಇಂಚು ಡಬ್ಬಲ್ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕೊಡಬೇಕು. ಅದರಲ್ಲೇ ಹುಕ್ಸು ಹಾಕೋದಕ್ಕೆ ಮನೆ ಸಹಿತ ಮಾಡ್ಬೋದು. ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಬೇರೆ ಬೇರೆ ಥರ ಟಿಪ್ಸ್ ಫಾಲೋ ಮಾಡಿ ಸ್ಟಿಚ್ ಮಾಡ್ತಾರೆ. ನಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ನೀವು ರೆಡಿ ಮಾಡ್ಬೋದು. ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ರೆಡಿ ಮಾಡೋಕ್ಕಿಂತ ಮುಂಚೆ ಫ್ರಂಟಲ್ಲಿ ಒಂದೇ ಸಮವಾಗಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ಟೂಡೆಂಟ್ಸ್ ಸಹಿತ ಅದೇ ರೀತಿ ತಪ್ಪು ಮಾಡಿದರು. ಅಂದರೆ ಅವರು ಲಾಸ್ಟ್ವರೆಗೂ ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಉದ್ದ ಗಿಡ್ಡ ಬಂದಿರೋದು ನೋಡೇ ಇಲ್ಲ. ಲಾಸ್ಟ್ ಎಲ್ಲ ಸ್ಟಿಚ್ ಆದಮೇಲೆ ನನಗೆ ತೋರಿಸುವಾಗ ನಾನು ನೋಡಿದೆ, ಈ ರೀತಿ ಉದ್ದ ಗಿಡ್ಡ ಬಂದಿದೆಯಲ್ಲ, ಸ್ಟಿಚ್ ಮಾಡುವಾಗ ನೋಡಿಲ್ವಾ? ಈ ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಕೊಡೋಕ್ಕಿಂತ ಮೊದಲೇ ನಾವು ಒಂದು ಸರಿ ಫ್ರಂಟಲ್ಲಿ ಹಿಡಿದು ನೋಡಬೇಕಾಗತ್ತೆ. ಅದು ಕರೆಕ್ಟ್ ಒಂದೇ ಅಳತೆಯಲ್ಲಿ ಇತ್ತು ಅಂದಾಗ ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿನ ಕೊಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದು ಏನಕ್ಕೆ ಡಿಫ್ರೆನ್ಸ್ ಬರುತ್ತೆ, ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಏನಕ್ಕೆ ಡಿಫ್ರೆನ್ಸ್ ಬರುತ್ತೆ ಅಂತ ಅಂದರೆ, ನೀವು ಬೆಲ್ಟ್ ಪಟ್ಟಿ ಕೊಡುವಾಗ ಮಿಸ್ ಮಾಡಿದ್ರೆ ಆ ರೀತಿ ಬರುತ್ತೆ. ಮತ್ತು ಫ್ರಂಟಲ್ಲಿ ಟಕ್ಸ್ ಹಿಡಿಯುವಾಗ ನೀವು 1 ಟಕ್ಸು ಜಾಸ್ತಿ, 1 ಟಕ್ಸು ಸಣ್ಣಕ್ಕೆ ಹಿಡಿದಾಗಲೂ ಸಹಿತ ಆ ರೀತಿ ಬರುತ್ತೆ. ಆದರೆ ನೀವು ಅದನ್ನು ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಹಚ್ಚುವಾಗಲೇ ಕರೆಕ್ಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಶೋಲ್ಡರ್ ಜಾಯಿಂಟ್ ಆಯಿತು. ಶೋಲ್ಡರ್ ಜಾಯಿಂಟ್ ಆದಮೇಲೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಏನು ಇಲ್ಲ ಫ್ರೆಂಡ್ಸ್, ಬ್ಲೌಸ್ ನೋಡಿ ಸ್ಲೀವ್ ಅಟ್ಯಾಚ್ ಮಾಡಿದರೆ ಆಯಿತು, ಫಿಟ್ಟಿಂಗ್ ಮಾಡಿದರೆ ಆಯಿತು. ಬ್ಲೌಸು 25-30 ನಿಮಿಷದೊಳಗೇ ಸ್ಟಿಚಿಂಗ್ ಆಗುತ್ತೆ. ಮತ್ತು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನೀವು ಪದೇ ಎದ್ದು ಹೋಗ್ತಾ ಇರಬೇಡಿ. ಯಾಕಂದರೆ ಅದು ಸ್ಟಿಚಿಂಗ್ ಮಾಡೋ ಒಂದು ಇಂಟ್ರೆಸ್ಟ್ ಹೋಗಿಬಿಡತ್ತೆ. ನೀವು ಏನೇ ಕೆಲಸ ಇದ್ರೂ ಬಂದುಬಿಟ್ಟೇ ಬ್ಲೌಸನ್ನು ಸ್ಟಿಚ್ ಮಾಡಿ. ನೀವು ಕಟ್ಟಿಂಗ್ ಮಾಡಿ ಮಿಷನ್ ಮೇಲೆ ಇಟ್ಕೊಳ್ಳಿ. ಏನಾದರೂ ನಿಮಗೆ ಪದೇ ಎದ್ದೇಳೋಂಥ ಕೆಲಸ ಇದ್ದರೆ ಆ ಕೆಲಸನ ಮುಗಿಸ್ಬಿಟ್ಟೆ ಸ್ಟಿಚಿಂಗ್ ಮಾಡೋದು ಒಳ್ಳೆಯದು. ನೋಡಿ ಈಗ ಸ್ಲೀವ್ ಅನ್ನೋದು ನೋಡಿ ಈ ರೀತಿ ಕಚ್ ಹಾಕಿದ್ವಲ್ಲ ಮಧ್ಯದಲ್ಲಿ, ನೀವು ಸಹಿತ ಆ ರೀತಿ ಕಚ್ ಹಾಕ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಅದನ್ನು ನೀವು ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಇಟ್ಬಿಟ್ಟು ಆ ಕಡೆಯಿಂದ ಅರ್ಧ, ಈ ಕಡೆಯಿಂದ ಅರ್ಧ ಸ್ಟಿಚ್ ಮಾಡಿ. ಫ್ರೆಂಡ್ಸ್, ನಮ್ಮ ಸ್ಟೂಡೆಂಟಿಗೆ ನಾನು ಇದೇ ರೀತಿ ಹೇಳ್ಕೊಡೋದು ಸ್ಲೀವ್ ಅಟ್ಯಾಚು. ನೀವೆಲ್ಲ ಯಾವ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಿಮಗೆ ನಾವು ಬೇಸಿಕ್ ಈ ರೀತಿ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಅವರು ಕಲಿತಾ ಮತ್ತು ಬೇರೆ ರೀತಿ ಮತ್ತೊಂದು ಮೆಥಡ್ ಇದೆ, ಅದನ್ನು ಹೇಳ್ಕೊಡ್ತೀವಿ.
ಬೇಸಿಕ್ ಅವರು ಇದೇ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಸ್ಲೀವು ಮಿಸ್ ಆಗೋಲ್ಲ, ಕರೆಕ್ಟಾಗಿ ಬರುತ್ತೆ. ನಮ್ಮ ಸ್ಟೂಡೆಂಟ್ ಒಬ್ಬಳು ಈ ರೀತಿಯೇ ನಾನು ಹೇಳ್ಕೊಟ್ಟಿದ್ದೆ. ಅವಳು ಬೇರೆ ಟೈಲರನ್ನು ಮಾತಾಡ್ಸೋಕ್ಕೆ ಹೋದಾಗ ಅವರು ಈ ರೀತಿ ಸ್ಟಿಚ್ ಮಾಡಬೇಡ, ಸ್ಟಾರ್ಟಿಂಗಿಂದ ಹೊಲಿ, ಮಧ್ಯದಿಂದ ಹೊಲಿಬೇಡ ಅಂತ ಹೇಳಿ ಅವಳು ಒಂದು ಸ್ಲೀವನ್ನೇ ಹಾಳು ಮಾಡಿಬಿಟ್ಟಿದ್ಲು. ಅವಳು ಸ್ಟಾರ್ಟಿಂಗಿಂದ ಕೊಟ್ಟು ಎಂಡಲ್ಲಿ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಅಂದರೆ ಕಟ್ ಮಾಡಿ ಸ್ಲೀವನ್ನು, ಡ್ರೆಸ್ಸಿಂದದು ಸ್ಲೀವನ್ನು ಹಾಳು ಮಾಡ್ಕೊಂಡಿದ್ಲು. ಹಾಗಾಗಿ ನಾ ಹೇಳೋದು ಅವರಿಗೆಲ್ಲ ಏನು ಅಂತಂದರೆ, ನೀವು ಆ ಕಡೆ ಅರ್ಧ ಈ ಕಡೆ ಅರ್ಧ ಕೊಟ್ರೇ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಸ್ಟಾರ್ಟಿಂಗಿಂದ ಸ್ಲೀವನ್ನು ಹಿಡಿದು ನೋಡಿ, ಕರೆಕ್ಟಾಗಿ ನಾವು ಮಧ್ಯ ಕಟ್ ಹಾಕಿರ್ತೀವಲ್ಲ ಅದು ಕರೆಕ್ಟಾಗಿ ಶೋಲ್ಡ್ರಿಗೆ ಕೂರ್ತಾ ಇತ್ತು ಅಂದರೆ ನೀವು ಸ್ಟಾರ್ಟಿಂಗಿಂದನೇ ಸ್ಟಿಚ್ ಮಾಡ್ಬೋದು. ಇಲ್ಲ ಅಂತಂದರೆ ಬೆಸ್ಟ್ ಮೆಥಡು ಅಂದರೆ ಶೋಲ್ಡರಿಂದ ಅರ್ಧ ಮತ್ತು ಈ ಕಡೆ ಶೋಲ್ಡರಿಂದ ಅರ್ಧ ಸ್ಟಿಚ್ ಮಾಡೋದು ಬೆಸ್ಟ್ ಮೆಥಡು. ನಾನು ಕಟ್ಟಿಂಗಲ್ಲಿ ಹೇಳಿದೆ ಸ್ಲೀವಿಗೇನು ಬಟ್ಟೆ ಕೊಡೋದು ಬೇಡ, ಪ್ಯಾಚ್ ಕೊಡೋದು ಬೇಡ ಅಂದ್ಬಿಟ್ಟು. ಆದರೆ ಇವ್ರು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೊಂಡಿದ್ದೆ, ಹಾಗಾಗಿ ಸ್ಲೀವಿಗೆ ಬಟ್ಟೆ ಅಟ್ಯಾಚ್ ಮಾಡೋದು ಬೇಕಿತ್ತು. ಹಾಗಾಗಿ ನಾನು ಸ್ಲೀವಿಗೆ ಬಟ್ಟೆ ಅಟ್ಯಾಚ್ ಮಾಡಿಕೊಂಡೆ. ಸ್ಲೀವಿಗೆ ಏನಾದರೂ ಬಟ್ಟೆ ಕಡಿಮೆ ಆದರೆ ಅಟ್ಯಾಚ್ ಮಾಡ್ಕೊಳ್ಳಿ, ಯಾಕಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಡಿಫ್ರೆನ್ಸ್ ಅನ್ನೋದು ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, 2 ಸ್ಲೀವನ್ನು ರೆಡಿ ಮಾಡಿಕೊಂಡೆ. 2 ಸ್ಲೀವ್ಗೂ ನೀವು ಡಬಲ್ ಸ್ಟಿಚ್ಚನ್ನು ಹಾಕಿ, ಆಗ ಕರೆಕ್ಟಾಗಿ ಬರುತ್ತೆ. ನೋಡಿ, ಸ್ಲೀವಿಗೆ ಬಟ್ಟೆ ಕಡಿಮೆ ಆಗಿತ್ತು, ಸ್ಲೀವಿಗೆ ಬಟ್ಟೆ ಕೊಟ್ಕೊಂಡು ಸ್ಟಿಚ್ ಮಾಡ್ತಾ ಇರ್ತೀನಿ. ನೋಡಿ, ಈಗ ಸ್ಲೀವ್ ಫುಲ್ ಲಾಂಗ್ ಒಂದು ಸ್ಟಿಚ್ಚನ್ನು ಹಾಕಿದ್ರೆ ಸ್ಲೀವ್ ಅಟ್ಯಾಚ್ ಆಗುತ್ತೆ. ಬ್ಲೌಸನ್ನು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೆ ಬ್ಲೌಸ್ ತುಂಬ ಈಸಿ ಆಗುತ್ತೆ. ಫ್ರೆಂಡ್ಸ್, ನನ್ನ ವೀಡಿಯೋಸ್ ನೋಡ್ತಿರೋ ಅಂಥ ವ್ಯೂವರ್ಸ್ ಎಲ್ಲ ನೀವು ಟೈಲರ್ಸಾ, ನೀವು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರಾ ನನಗೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಮುಖ್ಯವಾಗಿ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಬ್ಲೌಸಿನ ತುದಿಯಲ್ಲಿ ಫಿಟ್ಟಿಂಗ್ ಮಾಡ್ತೀವಲ್ಲ ಅಲ್ಲಿ ಸೈಡಲ್ಲಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದು ಹಾಕೋದ್ರಿಂದ ನಿಮಗೆ ಫಿಟ್ಟಿಂಗಿಗೆ ಮಾರ್ಕ್ ಹಾಕೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ರೀತಿ ಎಂಡಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನೆಕ್ಸ್ಟು ಬ್ಲೌಸನ್ನು ನೀಟಾಗಿ ಇಟ್ಕೊಂಡು ಅಳತೆ ಬ್ಲೌಸನ್ನು ಇಟ್ಕೊಂಡು ನೀವು ಫಿಟ್ಟಿಂಗನ್ನು ಮಾಡ್ಬೋದು. ಯಾವುದೇ ಥರ ಟೇಪು ಏನು ಬೇಡ, ಅಳತೆ ಬ್ಲೌಸ್ ಕರೆಕ್ಟಾಗಿದ್ದರೆ. ನೀವು ಬಾಡಿ ಮೆಜರ್ಮೆಂಟ್ ಏನಾದರೂ ತೊಗೊಂಡಿದ್ದೀರಾ ಅಂತಂದರೆ ನೀವು ಟೇಪನ್ನು ಯೂಸ್ ಮಾಡಬೇಕಾಗತ್ತೆ. ನೋಡಿ, ಬ್ಲೌಸ್ ಅಳತೆ ಬ್ಲೌಸ್ ಕರೆಕ್ಟ್ ಇದೆ, ಇದೇ ಮೆಜರ್ಮೆಂಟಲ್ಲಿ ಸ್ಟಿಚ್ ಮಾಡಿ ಅಂದರೆ ನೀವು ಈ ರೀತಿ ಹಾಕ್ಬೋದು. ನೀವು ನೋಡಿ, ಬ್ಲೌಸು ಕಟ್ಟಿಂಗ್ ಮಾಡೋದು ಸರಿ ಇದೆ ಅಂತಂದರೆ ಈ ಫಿಟ್ಟಿಂಗ್ ಸ್ಟಿಚ್ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ. ಇಲ್ಲ ಅಂತಂದರೆ ಈ ಫಿಟ್ಟಿಂಗ್ ಸ್ಟಿಚ್ ಅನ್ನೋದು ಈ ರೀತಿ ಕರೆಕ್ಟಾಗಿ ಬಂದಿರಲ್ಲ. ನೋಡಿ, ಈ ರೀತಿ 3 ಸ್ಟಿಚ್ಚನ್ನು ಹಾಕಿ ಲಾಸ್ಟ್ ಎಂಡಲ್ಲಿ ನಾನೀಗ ಕಟ್ಟಿಂಗ್ ಮಾಡ್ತಾ ಇದ್ದೀನಲ್ಲ ಅಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ರೆ ಓವರ್ಲಾಕ್ ಮಿಷನ್ ಇಲ್ದವರಿಗೂ ಸಹಿತ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ನಾನು ಉಕ್ಸ್ ಪಟ್ಟಿ ಇದ್ದಲ್ಲಿ ಉಕ್ಸ್ ಪಟ್ಟಿದೆ ಕಡೆನೇ ಅಳತೆ ಮಾಡ್ತೀನಿ, ರಿಂಗ್ ಪಟ್ಟಿ ಇದ್ದಲ್ಲಿ ರಿಂಗ್ ಪಟ್ಟಿ ಕಡೆನೇ ಫಿಟ್ಟಿಂಗ್ ಅಳತೆ ಮಾಡ್ತೀನಿ. ಅದನ್ನು ಮುಖ್ಯವಾಗಿ ಇಟ್ಕೊಳ್ಳಿ, ಯಾಕಂದರೆ ಕೆಲವರಿಗೆ ಬಲಗೈ ದಪ್ಪ ಎಡಗೈ ಸಣ್ಣ ಇರುತ್ತೆ. ಹಾಗಾಗಿ ನೋಡಿ, ಕರೆಕ್ಟಾಗಿ ಬಂದಿದೆ ಫಿಟ್ಟಿಂಗ್ ಅನ್ನೋದು. ನೆಕ್ಸ್ಟು ನಾನು ಎಂಡಲ್ಲಿ ಬ್ಯಾಕ್ ಟಕ್ಸನ್ನು ಹಿಡಿತೀನಿ. ನೀವು ಎಂಡಲ್ಲಿ ಹಿಡಿತೀರೋ ಫಸ್ಟ್ ಸ್ಟಾರ್ಟಿಂಗೇ ಹಿಡಿತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಬ್ಲೌಸ್ ಎಂಡಿಂಗಲ್ಲಿ ಟಕ್ಸನ್ನು ಹಿಡಿತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಯಿತು ಬ್ಲೌಸ್ ಸ್ಟಿಚಿಂಗು ಅಂತ ಅಂದ್ಕೊಳ್ತೀನಿ. ನನಗೆ ವ್ಯೂವರ್ಸ್ ಕೇಳಿದರು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಹಾಕಿ ಅಂತ ಹೇಳ್ಬಿಟ್ಟು, ಅವರಿಗೋಸ್ಕರ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ನೀವು ವಿಡಿಯೋನ ಪೂರ್ತಿ ನೋಡಿ, ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಏನು ಅರ್ಥ ಆಗಿಲ್ಲ ಅನ್ನೋದು ಸಹಿತ ಹೇಳಿ, ನನಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಕರೆಕ್ಟ್ ಆಗುತ್ತೆ. ನೋಡಿ, ಎಕ್ಸ್ಟ್ರಾ ಇಷ್ಟು ಬಟ್ಟೆ ಉಳಿತಲ್ವ,
ಬ್ಯಾಕಲ್ಲಿ ಟಕ್ಸ್ ಹಿಡಿಯೋದಕ್ಕೆ. ಫಸ್ಟಿಗೆ ಹಿಡಿದ್ರೆ ನಾವು ತುಂಬ ಮಿಸ್ ಆಗುತ್ತೆ. ಎಂಡಿಂಗಲ್ಲಿ ಹಿಡಿದ್ರೆ ನಮಗೆ ಎಷ್ಟು ಬಟ್ಟೆ ಉಳಿದಿದೆ, ಕರೆಕ್ಟಾಗಿ ಬಂದಿದೆಯಾ ಅಂತ ಹೇಳ್ಬಿಟ್ಟು ಒಂದು ಅಳತೆ ಸಿಗುತ್ತೆ. ಹಾಗಾಗಿ ನಾನು ಕೊನೆಯಲ್ಲಿ ಟಕ್ಸ್ ಪಾಯಿಂಟನ್ನು ಮಾಡ್ತೀನಿ. ಅರ್ಧ ಇಂಚಿಗೆ ಗ್ಯಾಪಲ್ಲಿ ಟಕ್ಸ್ ಹಿಡಿತೀವಿ. ಟಕ್ಸನ್ನು ಜಾಸ್ತಿ ನೀವು 1 ಇಂಚಿಗೆ ಹಿಡಿಬಾರ್ದು, ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇದರಿಂದನೂ ಸಹಿತ ತುಂಬ ಲೆಂತಿಯಾಗಿ ಟಕ್ಸನ್ನು ಹಿಡಿಯೋದು ಅಥವಾ ತುಂಬ ಜಾಸ್ತಿ ಟಕ್ಸನ್ನು ಹಿಡಿಯೋದ್ರಿಂದ ಶೋಲ್ಡರ್ ಡ್ರಾಪ್ ಅನ್ನೋದು ಜಾಸ್ತಿ ಆಗುತ್ತೆ. ನಾನು ಏನು ಹೇಳ್ತೀನಿ ಅಂದರೆ ನೀವು ಒಂದು 3 ಅಥವಾ 3.5 ಇಂಚಿಗೆ ಹಿಡ್ಕೊಬೇಕು. ಅದು ತುಂಬ ಕ್ರಾಸಲ್ಲಿ ಬರಬೇಕು ಟಕ್ಸ್ ಮಾರ್ಕ್ ಅನ್ನೋದು, ಆಗ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ. ತುಂಬ ಜನದ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇರುತ್ತೆ. ಅದು ಯಾಕಂದರೆ ಟಕ್ಸನ್ನು ತುಂಬ ಹಿಡಿತಾರೆ. ನೋಡಿ ಫ್ರೆಂಡ್ಸ್, ಬ್ಲೌಸ್ ರೆಡಿ ಆಯಿತು. 30ರಿಂದ 35 ನಿಮಿಷದೊಳಗೆ ನಾವು ಬ್ಲೌಸ್ ಸ್ಟಿಚ್ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಟೈಲರಿಂಗ್ ಇಂಟ್ರೆಸ್ಟ್ ಇದೆ ಅವರಿಗೆ ವಿಡಿಯೋ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ಓಕೆ ಫ್ರೆಂಡ್ಸ್.